ಎಲ್ದೂರ ಗ್ರಾಮದಲ್ಲಿ ಮಕ್ಕಳ ಸಂತೆ ಪ್ರಥಮ ವರ್ಷ ಆರಂಭ. ಶ್ರೀ ಶ್ರೀನಿವಾಸ ಪಬ್ಲಿಕ್ ಆಂಗ್ಲ ಮಾಧ್ಯಮ ಶಾಲೆ ಆವರಣದಲ್ಲಿ ಹಬ್ಬದ ಸಂಭ್ರಮದಂತೆ ಮಕ್ಕಳ ವಿಭಿನ್ನ ರೀತಿಯ ಅದ್ಭುತವಾದ ಸಂತೆ. ವ್ಯಾಪಾರ ವಿದ್ಯಾರ್ಥಿಗಳ ಪೋಷಕರ ಎಂದು ನೋಡದ ಈ ದಿನ ಸಂತೋಷ ವ್ಯಕ್ತಪಡಿಸುತ್ತಾ ಮರೆಯಲಾರದ ದಿನ ಮಕ್ಕಳ ಸಂತೆ. ಶ್ರೀ ಶ್ರೀನಿವಾಸ ಪಬ್ಲಿಕ್ ಸ್ಕೂಲ್ ಸಾಕ್ಷಿಯಾಗಿದೆ. ಈ ದಿನ ಗೌರವಾನ್ವಿತ ಗ್ರಾಮದ ಗಣ್ಯರು ಹಾಗೂ ಮುಖ್ಯ ಅತಿಥಿಗಳು ಜಿಎಸ್ ಕೋದಂಡರಾಮಯ್ಯ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಶಿವಶಂಕರ್ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ, ವಾಸುದೇವ್ ಮೂರ್ತಿ ನಿವೃತ್ತ ಬ್ಯಾಂಕ್ ನೌಕರರು, ಕುಬೇಂದ್ರ ರೆಡ್ಡಿ ಎಸ್ಎಲ್ವಿ ಬೇಕರಿ ಮಾಲೀಕರು, ಮುರಳಿ ಮೋಹನ್ ಕರವೇ ಕಾರ್ಯದರ್ಶಿ ಹಾಗೂ ಗೌರವಾನ್ವಿತ ಸಮಾಜ ಸೇವಕರು, ಜನರ ಪರ ವಿದ್ಯಾರ್ಥಿಗಳ ಮತ್ತು ಪೋಷಕರ ವಿಶ್ವಾಸ ಪಡೆದ ಶಿಕ್ಷಕರು ಮತ್ತು ಆಡಳಿತಾಧಿಕಾರಿ ಆರಂಬರೀಶ್ರವರು, ಮುಖ್ಯ ಶಿಕ್ಷಕರು ಎನ್ಆರ್ ರಮೇಶ್, ಸಹ ಶಿಕ್ಷಕರು ಚಲಪತಿ, ಶಶಿಕಲಾ ಮೇಡನ್, ರೂಪ ಮೇಡನ್, ಜವೇರಿಯ ಮೇಡನ್, ಆಯುಷ್ ಕಾನಂ ಮೇಡನ್, ಭಾರ್ಗವಿ ಮೇಡನ್, ಅನುಷ ಮೇಡನ್, ಶ್ರೀದೇವಿ ಮೇಡನ್, ಸುಪ್ರಿಯಾ ಮೇಡನ್, ಸಂಧ್ಯಾರಾಣಿ ಮೇಡನ್ ಹಾಗೂ ಇಲ್ದೂರು ಗ್ರಾಮಸ್ಥರು, ಜನಸಾಮಾನ್ಯರು, ಅಭಿಮಾನಿಗಳು ಉಪಸ್ಥಿತರಿದ್ದು ಈ ದಿನ ಮಕ್ಕಳ ಸಂತೆ ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು, ಸಂಸ್ಥೆಯ ಆಡಳಿತಾಧಿಕಾರಿ ಮತ್ತು ವಿದ್ಯಾರ್ಥಿಗಳ ಪೋಷಕರು ಹಾಗೂ ಮಕ್ಕಳ ಸಂತೆ ವಿದ್ಯಾರ್ಥಿಗಳು ಈ ದಿನ ವಿಶೇಷ ಸಂತೆಯ ಬಿಸಿನೆಸ್ ಬಗ್ಗೆ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು. ಈ ದಿನ ಮಕ್ಕಳ ಸಂತೆ ಕಾರ್ಯಕ್ರಮ ಬಂದಿರುವ ಗೌರವಾನ್ವಿತರು ಎಲ್ಲ ಜನಸಾಮಾನ್ಯರಿಗೂ ಆಡಳಿತ ಮಂಡಳಿಯಿಂದ ಮತ್ತೊಮ್ಮೆ ಹೃತ್ಪೂರ್ವಕ ಕೃತಜ್ಞತೆಗಳು ತಿಳಿಸಿದರು. ಸರ್ ಬಂದೆ ಸರ್ ₹10 ₹5 ಜ್ಯೂಸ್ ಆಗಲ್ಲ. ಸೊ ಇಲ್ಲಿ ನಮ್ಮ ಅತಿಥಿಗಳು ಮುಖ್ಯವಾಗಿ ಮೊದಲಿಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ, ಈ ದಿನದ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಎಲ್ದೂರಿನಲ್ಲಿರುವಂಥ ನಮ್ಮ ಶಾಲೆಯಲ್ಲಿ, ಶ್ರೀ ಶ್ರೀನಿವಾಸ ಪಬ್ಲಿಕ್ ಶಾಲೆಯಲ್ಲಿ ವಿಶೇಷವಾದಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದು ನಮ್ಮ ಮಕ್ಕಳ ಸಂತೆ ಅನ್ನುವಂಥ ಕಾರ್ಯಕ್ರಮ. ಈ ಮಕ್ಕಳ ಸಂತೆ ಅನ್ನುವಂಥ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಮ್ಮ ಎಲ್ಲ ಎಲ್ದೂರು ಗಣ್ಯ ವ್ಯಕ್ತಿಗಳಾಗಿ, ಅದರಲ್ಲಿ ಮುಖ್ಯವಾಗಿ ನಮ್ಮ ಎಲ್ದೂರು ಗ್ರಾಮ ಪಂಚಾಯತ್ ಮಾಜಿ ಪ್ರಧಾನರು ಆಗಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು GN ಕೋದಂಡರಾಮಯ್ಯ ಸರ್ ಅವರು, ಹಾಗೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮ್ಮ ಕನ್ನಡ ರಾಜ್ಯೋತ್ಸವ, ಕನ್ನಡ ಸಾಹಿತ್ಯ ಸಮ್ಮೇಳನದಿಂದ ಎಲ್ಲದರಲ್ಲೂ ನಮ್ಮ ಜೊತೆಗೆ ಪಾಲ್ಗೊಂಡು ಬರುವಂತಹ ನಮ್ಮ ಬ್ಯಾಂಕ್ ನಿವೃತ್ತ ನೌಕರರಾಗಿರುವಂತಹ ವಾಸುದೇವ ಮೂರ್ತಿ ಸರ್ ಅವರು, ಹಾಗೆ ನಮ್ಮ ಪ್ರತಿಯೊಂದಕ್ಕೂ ನಮ್ಮ ಪಂಚಾಯಿತಿ ಕಡೆಯಿಂದ ಯಾವುದೇ ಆಗಿರುವಂತಹ ಒಂದು ಸಹಾಯವನ್ನು ನೀಡ್ತಾ ಇರುವಂತಹ, ನಾವು ಯಾರೇ PDO ಬಂದ್ರು, ಅಧ್ಯಕ್ಷ ಬಂದ್ರು, ನಮ್ಗೆ ಯಾರು ಶಾಸಕರಿರಲ್ಲ, ನಮ್ಮ ಶಿವಶಂಕರ್ ಸರ್ ಅವರ ಕಾರ್ಯದರ್ಶಿಗಳು, ಅವ್ರ ಮುಖೇನ ನಾವು ಒಳ್ಳೆ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ. ಸೊ ಇವರ ಆದಿಯಾಗಿ ನಮ್ಮ ಮತ್ತೊಬ್ಬ ಸ್ನೇಹಿತರು ಕುಬೇಂದ್ರ ರೆಡ್ಡಿ ಅವರು ಹಾಗೂ ಮುರಳಿ ಮೋಹನ್ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ರು. ಈ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಎಲ್ಲಾ ಶಾಲೆಗಳಲ್ಲೂ ಎಲ್ಲಾ ರೀತಿಯಾದಂತಹ ಪಾಠ ಪ್ರವಚನ ನಡೀತಾ ಇರ್ತವೆ. ಆದ್ರೆ ಈ ಶ್ರೀನಿವಾಸ ಶಾಲೆ ಅನ್ನುವಂಥದ್ದು ನನ್ನ ಒಂದು ಜವಾಬ್ದಾರಿ ಬಂದಾದ್ಮೇಲೆ ವಿಶೇಷವಾದಂತಹ ಒಂದು ಶಾಲೆಯನ್ನಾಗಿ ರೂಪಿಸಬೇಕನ್ನುವಂತಹ ಒಂದು ಸಂಕಲ್ಪವನ್ನ ಇಟ್ಕೊಂಡಿದ್ದೇನೆ. ಸೊ ಆ ಸಂಕಲ್ಪದ ಒಂದು ಪರಿಣಾಮವಾಗಿ ಈ ವರ್ಷದ, ಈ ಶೈಕ್ಷಣಿಕ ವರ್ಷದಲ್ಲಿ ಮೊದಲನೇ ಕಾರ್ಯಕ್ರಮ ಈ ಮಕ್ಕಳ ಸಂತೆ. ಅದನ್ನ ನಾವು ಆಂಗ್ಲ ಭಾಷೆಯಲ್ಲಿ ಸೇಲ್ಸ್ ಡೇ ಅಂತ ಇಟ್ಟಿದ್ದೀವಿ. ಸೊ ಮಕ್ಕಳಲ್ಲಿ ಬರೀ ಎಲ್ಲರೂ ಓದಬೇಕು, ಎಲ್ಲರಿಗೂ ಸರ್ಕಾರಿ ಉದ್ಯೋಗನೇ ಸಿಗ್ಬೇಕು ಅನ್ನುವಂಥದ್ದು ಇರೋದಿಲ್ಲ. ಎಲ್ರಿಗೂ ಸರ್ಕಾರಿ ಉದ್ಯೋಗ ಸಿಗೋದು ಕಷ್ಟ ಇದೆ ಈಗಿನ ಒಂದು ಜನಸಂಖ್ಯೆ ಆಧಾರಿತವಾಗಿ. ಸೊ ಹಾಗಾಗಿ ಮಕ್ಕಳಲ್ಲಿ ನಾವು ವ್ಯವಹಾರ ಜ್ಞಾನವನ್ನ ಬೆಳೆಸಿದ್ದೇ ಆದಲ್ಲಿ ನಾನಾ ರೀತಿಯಾದಂತಹ ಉದ್ಯೋಗಗಳಲ್ಲಿ ಹೋಗುವಂತಹ ಒಂದು ವ್ಯವಸ್ಥೆ ಆಗ್ತದೆ. ನಮ್ಮ ಹಿರಿಯರು ಹೇಳಿದಾಗೆ ಈಗ ನಮ್ಮ ಒಳ್ಳೆ ವ್ಯಾಪಾರ ಅಭಿವೃದ್ಧಿಗಳು ಹೊಂದಿರುವಂತಹ ಟಾಟಾ ಬಿರ್ಲಾ, ಅಂಬಾನಿಗಳ ಒಂದು ಎಲ್ಲ ಅವರಲ್ಲೂ ಸಹ ಯಾರು ಅವ್ರ ಮನೆಯಲ್ಲಿ IAS IPS ಯಾರು ಆಗಿಲ್ಲ, ಆದ್ರೂ ಪ್ರಪಂಚದಲ್ಲಿಯೇ ನಂಬರ್ 1, ವಿಶ್ವದ ನಂಬರ್ 1 ಶ್ರೀಮಂತರ ಅನ್ನುವಂತಹ ಪಟ್ಟಿಯಲ್ಲಿರುವಂತಹವರು. ಸೊ ಅವರಲ್ಲಿ ಇದ್ದಂತಹ ಒಂದು ವ್ಯವಹಾರ ಜ್ಞಾನ, ಮುಖ್ಯವಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ಹೋಗಿರುವಂತದ್ದು. ಹಾಗಾಗಿ ಮಕ್ಕಳಲ್ಲೂ ಸಹ ನಾವು ಈ ಒಂದು ಜ್ಞಾನ ಬೆಳೆಸುವಂತ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದು ಬಹಳಷ್ಟು ಸೊಗಸಾಗಿ ನಮ್ಮ ಮಕ್ಕಳು ತುಂಬಾ ಇದರಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇಷ್ಟೇ. ನನ್ನ ಹೆಸರು ಜ್ಯೋತಿ ಅಂತ. ನಾನು ಓದಿದ್ದು ಇದೇ ಸ್ಕೂಲಲ್ಲಿ. ಸೊ ಈಗ ನನ್ನ ಮಕ್ಕಳು 3 ಇದ್ದಾರೆ ಸರ್. 3 ಇಲ್ಲೇ ಓದ್ತಿದ್ದಾರೆ. ನನಗೆ ತುಂಬಾ ಖುಷಿ ಆಗ್ತಿದೆ. ಈ ಸಂತೆ, ಮಕ್ಕಳ ಸಂತೆ ಅಂತ
2-3 ದಿನದಿಂದ ಮಕ್ಕಳು ತುಂಬಾ ಖುಷಿಯಾಗಿ ಅವ್ರು ಇಷ್ಟಪಟ್ಟು ಅವರೇ ಪ್ರಿಪೇರ್ ಆಗಿ ಇಲ್ಲಿ ಏನೋ ಒಂದು ಶಾಪಿಂಗ್ ಮಾಡಬೇಕು ಅಂತ ಅವರು ಇಷ್ಟಪಟ್ಟು ಬಂದಿದ್ದಾರೆ. ಸೊ ಇವತ್ತು ಇಲ್ಲಿ ಪ್ರೋಗ್ರಾಮ್ ನೋಡಿದ್ವಿ, ಮಕ್ಕಳು ಖುಷಿಯಾಗಿದ್ದಾರೆ, ನಮಗೂ ಅಷ್ಟೇ ತುಂಬಾ ಖುಷಿ ಆಯ್ತು ಸರ್. ಸರ್ ಈ ಎಲ್ದೂರು ಶ್ರೀನಿವಾಸ ಶಾಲಾ ಈ ಊರಲ್ಲಿ ಹುಟ್ಟಿ ಬೆಳೆದು ನಿಮ್ಮ ಮಕ್ಕಳು ಹುಟ್ಟಿ ಈ ಒಂದು ವಿದ್ಯಾಭ್ಯಾಸ, ಈ ಸಂತೆ, ಈ ಕಾರ್ಯಕ್ರಮ, ಈ ಸಂಭ್ರಮ, ಈ ಒಂದು ಎಲ್ಲ ಜನರ ಒಂದು ಎಲ್ದೂರು ಗ್ರಾಮಸ್ಥರೆಲ್ಲ ಬಂದು ಸಂತೆ ತಗೊಳ್ತಾ ಇದಾರ. ಈ ಒಂದು ಹಬ್ಬದ ವಾತಾವರಣ ಯಾವ ರೀತಿ ಅನಿಸ್ತಾ ಇದೆ? ತುಂಬಾ ಖುಷಿಯಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನಮ್ಮ ಈ ಶ್ರೀನಿವಾಸ ಪಬ್ಲಿಕ್ ಶಾಲೆಯಲ್ಲಿ ಇವತ್ತು ಮಕ್ಕಳ ಸಂತೆಯನ್ನು ಆಚರಿಸಲಾಗಿದೆ. ನಮ್ಮ ಮಕ್ಕಳು ಸಹ ಇಲ್ಲಿ ಬಂದು ಓದ್ತಾ ಇದ್ದಾರೆ, ತುಂಬಾನೇ ಚೆನ್ನಾಗಿ ಓದ್ತಾ ಇದ್ದಾರೆ. ನಿಮ್ಮ ಮಕ್ಕಳಿಗೂ ಇದ್ರೆ ಬಂದು ಜಾಯಿನ್ ಮಾಡಿ, ಚೆನ್ನಾಗಿ ಓದ್ತಾ ಇದ್ದಾರೆ ಮಕ್ಕಳು. ಮುಂದೆ ಶ್ರೀನಿವಾಸ ಶಾಲೆಗಿಂತ ಇವಾಗ ಈ ಶಾಲೆ ತುಂಬಾನೇ ಬದಲಾವಣೆ ಆಗಿದೆ. ನಿಮ್ಮ ಮಕ್ಕಳಿಗೆ ಬಂದು ಸೇರಿಸಿ ತುಂಬಾ ಚೆನ್ನಾಗಿದೆ. ಈ ದಿನ ಎಲ್ದೂರಲ್ಲಿ ಈ ಶ್ರೀನಿವಾಸ ಶಾಲೆಯಲ್ಲಿ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ, ಈ ದಿನ ಸಂತೆ ನಡೀತಾ ಇದೆಯಲ್ಲ, ನಿಮ್ಮ ಮಕ್ಕಳು ಒಂದು ಸಂತೆ ಬಿಸ್ನೆಸ್, ನೀವೊಂದು ಪೇರೆಂಟ್ಸ್, ನಿಮ್ಮ ಮನಸ್ಸಿಗೆ ಈ ದಿನ ಒಂದು ಹಬ್ಬದ ವಾತಾವರಣ ಯಾವ ರೀತಿ ಅನಿಸ್ತಾ ಇದೆ? ಸರ್ ತುಂಬಾನೇ ಚೆನ್ನಾಗಿದೆ. ಮಕ್ಕಳು ನೋಡ್ತಾರೆ, ಅವ್ರ ಖುಷಿ ಗೊತ್ತಾಗ್ತಾ ಇದೆ. ಇಲ್ಲಿದ್ರೆ ನೀವೇ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಮಕ್ಕಳು ಹೇಗಿದ್ದಾರೆ ಅಂತ, ನಿಮಗೆ ಗೊತ್ತಾಗುತ್ತೆ. ಮೇಲೆ ಚೆನ್ನಾಗಿ ಓದಿ ಡಾಕ್ಟರ್ಗಳು, ಇಂಜಿನಿಯರ್ಗಳು, ಅಸಿಸ್ಟೆಂಟ್ ಕಮಿಷನರ್, ಡೆಪ್ಟಿ ಕಮಿಷನರ್ಸು, ಅಡ್ವೊಕೇಟ್ಸು, ಈ ಥರ ಎಲ್ಲ ಫೀಲ್ಡ್ಗಳಲ್ಲಿ ಉನ್ನತ ವ್ಯಾಸಂಗ ಮಾಡಿ ಪರಿಣಿತರಾಗಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗಾಗಿ ಎಲ್ರೂ ಇವಾಗ ಓದ್ಬಿಟ್ಟು ಕೆಲಸಗಳು ಸಿಗದೆ ಇರೋದ್ರಿಂದ ಅವ್ರು ಈ ಥರ ವ್ಯವಹಾರಿಕ ಜ್ಞಾನ ಇದ್ದರೆ ಅವರು ವ್ಯವಹಾರ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಬರ್ಬೋದು ಅಂತ ನಾನು ಮಾತು ಹೇಳಿ. ಸರ್, ಈ ದಿನ ಎಲ್ದೂರು ಗ್ರಾಮದಲ್ಲಿ ಶ್ರೀನಿವಾಸ ಪಬ್ಲಿಕ್ ಸ್ಕೂಲ್ ಹೆಸರು ಪಡೆದ ಈ ಒಂದು ವಿದ್ಯಾ ಸಮಸ್ಯೆ, ಈ ದಿನ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ಅಮೃತದ ನೇತೃತ್ವ ಮತ್ತು ಅವರ ಸಿಬ್ಬಂದಿ ಆಡಳಿತ ಒಂದು ಸಹಭಾಗಿತ್ವದಲ್ಲಿ ಈ ದಿನ ಸಂತೆ ಕಾರ್ಯಕ್ರಮ, ವಿಜೃಂಭಣೆ, ಸಂಭ್ರಮ, ಮಕ್ಕಳ ಒಂದು ಆಕರ್ಷಣೆ ಯಾವ ರೀತಿ ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ ಸರ್, ಕಾರ್ಯಕ್ರಮ ತುಂಬ ಸಕ್ಸಸ್ಫುಲ್ ಆಗಿದೆ. ಈ ಥರ ಆವಾಗ ಇಂಥ ಕಾರ್ಯಕ್ರಮಗಳು ಮಾಡಬೇಕು. ಶಾಲೆಯಲ್ಲಿ ಮಕ್ಕಳಿಗೆ ಜ್ಞಾನಾರ್ಜನೆ ಆಗಬೇಕು ಅವ್ರಿಗೆ. ಇವತ್ತು ನಮ್ಮ ಎಲ್ದೂರು ಗ್ರಾಮದಲ್ಲಿ ಶ್ರೀನಿವಾಸ ಪಬ್ಲಿಕ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಈ ಒಂದು ಮಕ್ಕಳ ಸಂತೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಅಂದರೆ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಾದ ಶಿವಣ್ಣ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಬ್ಯಾಂಕ್ ನಿವೃತ್ತ ನೌಕರರಾದ ವಾಸುದೇವ ಮೂರ್ತಿ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಕುಬೇಂದ್ರ ರೆಡ್ಡಿ ಅವರು ಇವಾಗ ಉಪಸ್ಥಿತರಿದ್ದರು. ಇವಾಗ ಏನೋ ಸ್ವಲ್ಪ ಕೆಲಸ ಇದೆ ಅರ್ಜೆಂಟು ಅಂತ ಅವರು ಬೇರೆ ಕಡೆ ಹೋದರು. ಮತ್ತು ನಮ್ಮ ಶಾಲೆಯ ಮ್ಯಾನೇಜ್ಮೆಂಟ್ ಕಮಿಟಿ ಅಂದರೆ ಅಂಬರೀಷ್ ಸಾರು, ಅವರು ಓಲ್ ಆ್ಯಂಡ್ ಸೋಲ್ ಅವರೇ ಎಲ್ಲ ಈ ಶಾಲೆಯನ್ನು ಅವರು ಸುಧಾರಿಸ್ತಾ ಇದ್ದಾರೆ ಮತ್ತು ಇದನ್ನು ಚೆನ್ನಾಗಿ ಹುಡುಗರಿಗೆ ಬಗ್ಗೆ ತುಂಬ ಕಾಳಜಿ ವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ. ಮಕ್ಕಳ ಸಂತೆ ಒಂದು ಕಾರ್ಯಕ್ರಮ. ಮಕ್ಕಳೆಲ್ಲನೂ ವಿದ್ಯಾಭ್ಯಾಸ ಒಂದೇ ಅಲ್ಲ, ಅವ್ರ ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ವ್ಯಾವಹಾರಿಕ ಜ್ಞಾನವೂ ಇರಬೇಕು ಅವ್ರಿಗೆ. ಆ ಥರ ಎಲ್ಲನೂ ಇವಾಗ ಒಳ್ಳೆ ಬಿಗ್ ಶಾಟ್ಸ್ ಅಂದರೆ ಇವಾಗ ಅಂಬಾನಿ, ಬಿರ್ಲಾ, ಟಾಟಾ ಇಂಥವರೆಲ್ಲ ಮೊದಲಿಗೆ ಏನೂ ಇರಲಿಲ್ಲ. ಅವ್ರ ಜೀವನದಲ್ಲಿ ಈ ವ್ಯಾಪಾರ ಅನ್ನೋದು ಹಂತವಾಗಿ ಅಳವಡಿಸ್ಕೊಂಡು ಅವರು ಜೀವನದಲ್ಲಿ ಮುಂದೆ ಬಂದು ಇವಾಗ ವರ್ಲ್ಡಲ್ಲಿ ನಮ್ಮ ಪ್ರಪಂಚದಲ್ಲೇ ಪ್ರಥಮ ಸ್ಥಾನದಲ್ಲಿದ್ದಾರೆ. ಆ ಥರ ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತೆಯನ್ನು ಹಮ್ಮಿಕೊಂಡಿದ್ದು ನಾವು ಇಂದು ಪಾನಿಪುರಿ, ಲೆಮನ್ ಜ್ಯೂಸ್ ಹಾಗೂ ಇನ್ನೂ ಮುಂತಾದ ತಿಂಡಿಗಳನ್ನು ಇಟ್ಟುಕೊಂಡಿದ್ದೇವೆ. ಆದ್ದರಿಂದ ನೀವೆಲ್ಲರೂ ಬಂದು ಇಲ್ಲಿ ತಿನ್ನಿ ಅಂತ ಹೇಳುತ್ತೇವೆ. ಪಾನಿಪುರಿ 30 ರೂಪೀಸ್, ಲೆಮನ್ ಜ್ಯೂಸ್ 10 ರೂಪೀಸ್, ದೈಪುರಿ 25. ಈ ಶ್ರೀನಿವಾಸ ಒಂದು ಸ್ಕೂಲಲ್ಲಿ ತಾವು ವಿದ್ಯಾಭ್ಯಾಸ ಮಾಡಿ ಈಗಿನ ಸಂತೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಮೊದಲನೇ ಸಂತೆ, ಈ ಸಂತೆ ಬಿಸ್ನೆಸ್ ಯಾವ ರೀತಿ ಅನಿಸ್ತಾ ಇದೆ? ತುಂಬಾ ಸಂತೋಷ ಅನಿಸ್ತಿದೆ ನಮ್ಗೆ, ಹೊಸ ಅನುಭವ.
ಕ್ಯಾಂಟೀನ್ ಇದೆ, ಹಂಗೆ ಫೋಟೋ ಇಟ್ಕೊಂಡು ಊಟ ಕೊಡ್ಕೊಂಡು ಹೋಗಿ. ಏನಪ್ಪ ಐಟಮ್ ಇದು? ಏನೇನಿದೆ? My name is Utsav Sai. I am studying in 6th standard. My school name is Sri Srinivasa Public School. My business is burger, mixture. ಅದೆಷ್ಟಪ್ಪ? 15 rupees. ಈ ದಿನ ನಿಮ್ಮ ಶಾಲೆಯಲ್ಲಿ ಸಂತೆ ಮಾಡ್ತಾ ಇರೋ ಬಿಸ್ನೆಸ್, ನೀವು ವಿದ್ಯಾಭ್ಯಾಸ ಮಾಡಿ ಈ ದಿನ ಸಂತೆ, ಮೊದಲನೇ ಸಂತೆ, ಈ ಒಂದು ಬಿಸ್ನೆಸ್, ಈ ಒಂದು ಸೇಲ್ಸ್ ಮಾಡ್ತಾ ಇದ್ರಲ್ಲ, ಯಾವ ರೀತಿ ಅನಿಸ್ತಾ ಇದೆ? ಚೆನ್ನಾಗಿದೆ. ಅಲ್ಲ, ಜನರು ತಗೊಂತಾ ಇದಾರೆ ಐಟಮ್? Yes sir. ಎಷ್ಟು ಸೇಲ್ ಮಾಡಿದ್ಯಾ? 400 rupees. ಥ್ಯಾಂಕ್ ಯು. ಸರ್, ನನ್ನ ಹೆಸರು ವರ್ಷ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ. ನಮ್ಮ ಸ್ಕೂಲಲ್ಲಿ ಇವತ್ತು ಮಕ್ಕಳ ಸಂತೆ ಅನ್ನೋದು ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಕ್ಲಾಸ್ ಟೀಚರ್ ಹೆಸರು ರಮೇಶ್ ಸರ್ ಅಂತ. ನಾವು RR ರೆಸ್ಟೋರೆಂಟ್ ಅಂತ ಓಪನ್ ಮಾಡಿದೀವಿ. ಆ ಓಪನ್ ಮಾಡಿರೋದ್ರಲ್ಲಿ ರೈಸ್, ಹಾಲ್ ಸಾಂಬಾರ್, ಎಗ್ ಬೋಂಡ, ಹಪ್ಳ, ಹೆಸರು ಬೇಳೆ, ಕ್ಯಾರೆಟ್ ಹಲ್ವಾ, ಟೀ, ಜ್ಯೂಸು ಎಲ್ಲ ಇದೆ. ಈ ದಿನ ಈ ಶ್ರೀನಿವಾಸ ಒಂದು ಶಾಲೆಯಲ್ಲಿ ಸಂತೆ ಮಾಡ್ತಾ ಇದ್ರಲ್ಲ, ಎಷ್ಟು ಬಿಸ್ನೆಸ್ ಮಾಡಿದ್ಯಾ? ಎಷ್ಟು ಜನರಿಗೆ ಐಟಮ್ ಕೊಟ್ಟಿದ್ಯಾ? ಯಾವ ರೀತಿ ಅನಿಸ್ತಾ ಇದೆ? 400 ವ್ಯಾಪಾರ ಮಾಡಿದ್ವಿ ಸರ್. ಯಾವ ರೀತಿ ಅನಿಸ್ತಾ ಇದೆ ಈ ಒಂದು ಬಿಸ್ನೆಸ್? ತುಂಬಾ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು. ಪಬ್ಲಿಕ್ ಶಾಲೆಯಲ್ಲಿ ತುಂಬಾನೇ ಮಕ್ಕಳ ಸಂತೆ ಎಂದು ಆಚರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಇದೇ ತರ ಇನ್ನ ಇಂಪ್ರೂವ್ಮೆಂಟ್ ಆಗ್ಬೇಕಂತ ನಾವು ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀವಿ. ಹಾಗೆ ಈ ಮಕ್ಕಳ ಸಂತೆ ಎನ್ನುವ ಉದ್ದೇಶದಿಂದ ನಮ್ಮ ಶ್ರೀನಿವಾಸ ಶಾಲೆ ನನ್ನ ಹೆಸರು ಕುಶಲ್ ಎಸ್. ಇವತ್ತು ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತೆ ನಡೆಸಿದ್ದಾರೆ. ಅದರಲ್ಲಿ ನಾನು ಗುಲಾಬ್ ಜಾಮೂನ್ 10 ರೂಪಾಯಿ ಮತ್ತೆ ಒಂದು ಕವರ್ ಕಡಲೆಪುರಿ 10 ರೂಪಾಯಿ. ಈ ನಿಮ್ಮ ಶ್ರೀನಿವಾಸ ಶಾಲೆಯಲ್ಲಿ ಸಂತೆ ಮಾಡಿದಾರಲ್ಲ, ಈ ಬಿಸ್ನೆಸ್ ಫಸ್ಟ್ ಟೈಮ್ ಮಾಡ್ತಾ ಇದೆಯಲ್ಲ, ಈ ಒಂದು 10 ರೂಪಾಯಿ ಆಗ್ಲಿ, ಜಾಮೂನ್ ಆಗಲಿ, ಬರ್ಗರ್ ಆಗಲಿ, ಯಾವ ರೀತಿ ಅನಿಸ್ತಾ ಇದೆ ಈ ಒಂದು ಬಿಸ್ನೆಸ್? ಚೆನ್ನಾಗಿ ಅನಿಸ್ತಿದೆ. My name is Utsav Sai. I am studying in 6th standard. My school name is Sri Srinivasa Public School. My business is burger, mixture. ಅದೆಷ್ಟಪ್ಪ? 15 rupees. ಈ ದಿನ ನಿಮ್ಮ ಶಾಲೆಯಲ್ಲಿ ಸಂತೆ ಮಾಡ್ತಾ ಇರೋ ಬಿಸ್ನೆಸ್, ನೀವು ವಿದ್ಯಾಭ್ಯಾಸ ಮಾಡಿ ಈ ದಿನ ಸಂತೆ, ಮೊದಲನೇ ಸಂತೆ, ಈ ಒಂದು ಬಿಸ್ನೆಸ್, ಈ ಒಂದು ಸೇಲ್ಸ್ ಮಾಡ್ತಾ ಇದ್ರಲ್ಲ, ಯಾವ ರೀತಿ ಅನಿಸ್ತಾ ಇದೆ? ಚೆನ್ನಾಗಿದೆ. ಅಲ್ಲ, ಜನರು ತಗೊಂತಾ ಇದಾರೆ ಐಟಮ್? Yes sir. ಎಷ್ಟು ಸೇಲ್ ಮಾಡಿದ್ಯಾ? 400 rupees. ಥ್ಯಾಂಕ್ ಯು.